ಸನ್ಮಾನ್ಯ ಶ್ರೀ ಎಂಬಿ ಪಾಟೀಲ್ ಸಾಹೇಬರು ಸತತವಾಗಿ ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ವೃಕ್ಷೋತ್ಥಾನ ಪ್ರೇರಣೆ ಕಾರ್ಯಕ್ರಮದ ಪ್ರೇರಣೆಯ ಮೇರೆಗೆ ಕರ್ನಾಟಕ ಸರ್ಕಾರದ ಜೈವಿಕ ಹಾಗೂ ಅರಣ್ಯ ಖಾತೆಯ ಸಚಿವರಾದ ಸನ್ಮಾನ್ಯ ಶ್ರೀ ಈಶ್ವರ ಖಂಡ್ರೆ ಸಾಹೇಬರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ವಿಜಯಕುಮಾರ್ ನಗರಕ್ಕೆ ಪ್ರಪ್ರಥಮವಾಗಿ ಆಗಮಿಸಿ ಸರಿಸುಮಾರು 300 ಸಸಿಗಳನ್ನು ವಿತರಿಸಿದರು. ಈ ಕಾರ್ಯಕ್ರಮದಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ಇಂಡಿ ತಾಲೂಕು ಘಟಕದ ಪದಾಧಿಕಾರಿಗಳು, ವೀರಶೈವ ಲಿಂಗಾಯತ ಮಹಾಸಭಾ ವಿಜಯಪುರ ಜಿಲ್ಲಾ ಘಟಕದ ಪದಾಧಿಕಾರಿಗಳು, ಕರ್ನಾಟಕ ವಿದ್ಯಾವರ್ಧಕ ಸಂಘ ಇಂಡಿಯಾ ಬಿಇಡಿ ಕಾಲೇಜಿನ ಶಿಕ್ಷಣಾರ್ಥಿಗಳು ಹಾಗೂ ವಿಜಯಪುರ ನಗರದ ಸುಕನ್ ಲೇಔಟ್ನ ಗೆಳೆಯರ ಬಳಗ ಉಪಸ್ಥಿತರಿದ್ದರು. ವೀರಶೈವ ಲಿಂಗಾಯತ ಮಹಾಸಭೆ ಅಧ್ಯಕ್ಷರಾದ ಮೂಲಕ ಇಲ್ಲಿ ನಮ್ಮ ಬಿಜಾಪುರ ನಗರಕ್ಕೆ ಬಂದು ನಮ್ಮ ಮನೆಗೆ ಬಂದು ಅವರು ಇದು ಮಾಡಿದಕ್ಕೆ ನಮ್ಗೆ ಅತಿ ಸಂತಸ ಆಗ್ತದೆ. ಮತ್ತು ಅವ್ರ ಮುಖಾಂತರ ನಾವು ಸಸಿಗಳನ್ನು ಕೊಡುವುದು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ಯಾಕಂದ್ರೆ ಇಲ್ಲಿ ನಮ್ಮ ಬಿಜಾಪುರನಾಗ ಲಾಸ್ಟ್ ಟೈಮ್ ವೃಕ್ಷೋತ್ಥಾನ ಇದಕ್ಕೆ ಎಂ ಬಿ ಪಾಟೀಲ್ ಸರ್ ಮತ್ತು ನಮ್ಮ ಈಶ್ವರ ಸಾಹೇಬರು ಬಂದು ಇದು ಮಾಡಿದರು. ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ ಹಿರಿಯರಾದಂಥವರು ನಮ್ಮ ಮಹಾಸಭೆಯ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ರಾಷ್ಟ್ರೀಯ ಉಪಾಧ್ಯಕ್ಷರಾದಂತಹ ಮಾನ್ಯ ಶ್ರೀ ಶ್ರೀರಾಮಪ್ಪ ಉಪ್ಪಿಂದ್ರವರೇ, ನಮ್ಮ ಘಟಕದ ಅಧ್ಯಕ್ಷರಾದಂಥ ಶ್ರೀ ನಾಗಖಾನ್ರವರೇ, ಎಂ ಆರ್ ಪಾಟೀಲ್ ಅವರೇ, ಬಸವರಾಜ್ ಕುಮಸ್ಕಿಯವರು, ಕುಮಸ್ಕಿ ಸಾವ್ಕಾರ್ ಅವರು ಕೂತಿದ್ದಾರೆ. ಇತರ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನಮ್ಮ ಸಮುದಾಯದ ಇತರ ಸಮುದಾಯದ ಎಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ಅರಣ್ಯ ಇಲಾಖೆಯ ಉಪಸಂರಕ್ಷಣಾಧಿಕಾರಿಗಳು, ಇತರ ಅಧಿಕಾರಿಗಳು ಇಲ್ಲಿ ಇದ್ದಾರೆ. ವಿಶೇಷವಾಗಿ BEd ಕಾಲೇಜಿನ ಮುಂದಿನ ಭವಿಷ್ಯದ ಪ್ರಜೆಗಳಂತ ಹೇಳ್ಬೋದು. ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಸೇರಿದ್ದೀರಿ. ಇವತ್ತು ಮಕ್ಕಳಿಗೆ ನಿಮ್ಮ ದೊಡ್ಡ ಸ್ಥಾನಕ್ಕೆ ಹೋಗ್ತೀರಿ. ಇಲ್ಲಿ ಬಂದಂಥ ಮಾಧ್ಯಮದ ಮಿತ್ರರೇ, ಬಂಧುಗಳೇ, ನಿಮ್ಮೆಲ್ಲರಿಗೆ ನನ್ನ ಅನಂತ ಶರಣ. ಇವತ್ತು ನಾನು ಬಿಜಾಪುರಕ್ಕೆ ಬೆಳಗಾಂಗೆ ಹೋಗುವಂಥ ಒಂದು ಮಾರ್ಗದಲ್ಲಿ ಬಿಜಾಪುರ ಮುಖಾಂತರ ಬರ್ತಾ ಇದ್ದೇನೆ. ಶಿವಾನಂದ ಪಾಟೀಲ್ ಅವ್ರ ಮನೆಗೆ ಭೇಟಿ ಕೊಟ್ಟು ಇಲ್ಲಿಗೆ ಬಂದಿದ್ದೇನೆ. ಇವತ್ತು ನಾನು ರಾಷ್ಟ್ರೀಯ ಅಧ್ಯಕ್ಷನಾದ ಮೇಲೆ ಪ್ರಥಮ ಬಾರಿಗೆ ಬಿಜಾಪುರಕ್ಕೆ ಆಗಮಿಸ್ತೇನೆ. ಬಸವರಾಜ್ ಅವರು ಭಾಳ ಕ್ರಿಯಾಶೀಲರಾಗಿದ್ದಾರೆ. ಅವರು ಇವತ್ತೆಲ್ಲ ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ ಇದ್ದಾರೆ. ತಾನೇ ಸ್ವಯಂ ಪ್ರೇರಣೆಯಿಂದ ಸ್ವಯಂ ಇಚ್ಛೆಯಿಂದ ಬಂದು ಸೇವೆ ಮಾಡ್ತಾರೆ. ಸಮಾಜ ಸೇವೆ ಮಾಡೋಂಥವ್ರಿಗೆ ಇನ್ನೂ ಹೆಚ್ಚಿನ ಗೌರವ ಕೊಡುವಂಥದ್ದು, ಹೆಚ್ಚಿನ ಶಕ್ತಿ ಕೊಡುವಂಥದ್ದು, ಸ್ಥಾನಮಾನ ಕೊಡುವಂಥದ್ದು ಅವಶ್ಯಕತೆ ಇದೆ. ಅವರ ಭವಿಷ್ಯ ಚೆನ್ನಾಗಿದೆ. ಮುಂಬರುವಂಥ ದಿನಮಾನಗಳಲ್ಲಿ ಇನ್ನೂ ಎತ್ತರ ಸ್ಥಾನಕ್ಕೆ ಹೋಗ್ತಾರೆ ಅನ್ನುವಂಥ ಒಂದು ಮಾತನ್ನು ಹೇಳುತ್ತಾ ಒಳ್ಳೆಯ ರೀತಿಯಿಂದ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಸಾಮಾಜಿಕ ಸೇವೆನೂ ಮಾಡ್ತಾ ಇದ್ದಾರೆ. ಸಾಮಾಜಿಕ ಕಳಕಳಿ ಇದೆ, ಹೊಣೆಗಾರಿಕೆ ಇದೆ. ಇದೇ ರೀತಿಯಲ್ಲಿ ಅವ್ರ ಸೇವೆ ಮುಂದುವರಿಲಿ. ಅವರಿಗೆ ನಮ್ಮ ಕಡೆಯಿಂದ ಏನು ಸಹಕಾರ ಬೇಕು, ಏನು ಸಹಯೋಗ ಬೇಕು, ಅದೆಲ್ಲವನ್ನು ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸಿ, ಅವರ ಅನುಯಾಯಿಗಳಾದಂಥ, ಅವರ ಅಭಿಮಾನಿಗಳಾದಂಥ ಶ್ರೀಯುತ ಬಸವರಾಜ ಸಾವ್ಕಾರ್ ಕುಮಶಿ ಅವರು ಕೂಡ ಒಳ್ಳೆಯ ಯುವಕರು, ಉತ್ಸಾಹಿಗಳು, ಒಳ್ಳೆಯ ತರುಣರು ಮತ್ತು ನಮ್ಮ ವೀರಶೈವ ಸಮಾಜದ ಒಂದು ಕಾರ್ಯಕಾರಿಣಿ ಸದಸ್ಯರು, ನಮ್ಮ ಕರ್ನಾಟಕ ವಿದ್ಯಾವರ್ಗ ಅಧ್ಯಕ್ಷರು, ವೀರಶೈವ ಲಿಂಗಾಯತ್ ಬ್ಯಾಂಕಿನ ಗೌರವಾಧ್ಯಕ್ಷರು, ಹೀಗೆ ಹಲವಾರು ಒಂದು ಸಮಾಜಮುಖಿ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಒಳ್ಳೆಯ ಉತ್ತಮವಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರು ತಮ್ಮ ಗಮನಕ್ಕೂ ಬಂದಿರಬಹುದು. ಅವರು ಒಂದು ಉತ್ಸಾಹಿಗಳು. ಈಗ ನಮ್ಮ ಸಮಾಜದ ಯಾವುದೇ ಕಾರ್ಯಕ್ರಮಗಳಿರಲಿ, ಸ್ವಂತ ಖರ್ಚಿನಿಂದ ಪಕ್ಷದ ಕಾರ್ಯಕ್ರಮಗಳಿರಲಿ ಅಥವಾ ಸಮಾಜದ ಕಾರ್ಯಕ್ರಮಗಳಿರಲಿ, ತಮ್ಮ ಸ್ವಂತ ಖರ್ಚಿನಿಂದ ಹಲವಾರು ಸಾರಿ ಅವ್ರ ಜೊತೆಯಲ್ಲಿಂದನೇ ಅಪ್ಪಾಜಿಯವರ ಒಂದು ನುಡಿನಮನ ಸಂದರ್ಭದಲ್ಲಿ ಒಂದು VRL ಬಸ್ಸು ಮತ್ತು 4-6 ಜೀಪುಗಳನ್ನು ಜನಸೇವೆಯನ್ನು ಮಾಡ್ತಾ ಇದ್ದಾರೆ. ಅದಲ್ಲದೇ ಅವರು ಇನ್ನೊಂದು ವಿಶೇಷ ಅಂತಂದರೆ, ಪ್ರತಿ ವರ್ಷ ಒಂದು ಹುಟ್ಟುಹಬ್ಬ ಅವರು ಆಚರಣೆ ಮಾಡ್ಕೋತಾರೆ. ಯಾರಿಗೆ ಹೇಳಂಗಿಲ್ಲ, ಏನಿಲ್ಲ, ಹೇಗೆ ಆಚರಣೆ ಮಾಡ್ಕೋತಾರೆ, ಯಾವ ರೀತಿ ಆಡಂಬರ ಇಲ್ಲ. ಆ ಹುಟ್ಟು ಹಬ್ಬ ಬಂತು ಅಂತಂದರೆ ಯಾರಿಗೆ ಹೇಳಲಾರದೆ ಒಂದು ಮನಸ್ಸಿನಾಗ ಇಟ್ಕೊಂಡಿರ್ತಾರೆ. ಯಾವುದೋ ಒಂದು ಅನಾಥಾಶ್ರಮ, ಅಲ್ಲಿ ಹೋಗಿ ಆ ಮಕ್ಕಳಿಗೆ ಏನು ಬೇಕು ಬೇಡಿಕೆಗಳನ್ನು ಅದನ್ನು ಕೇಳಿಕೊಂಡು ಅವರಿಗೆ ಪೂರೈಸಿ ಅಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ. ಮತ್ತೊಂದು ವರ್ಷ ಯಾವುದಾದ್ರೂ ಒಂದು ವೃದ್ಧಾಶ್ರಮ ಹೋಗ್ತಾರೆ, ಅಲ್ಲಿ ಅವರ ಅಪೇಕ್ಷೆಗಳನ್ನು ಈಡೇರಿಸ್ತಾರೆ. ಮತ್ತೊಮ್ಮೆ ಹಾಸ್ಪಿಟಲ್ ದವಾಖಾನೆಗಳಿಗೆ ಹೋಗಿ ಅಲ್ಲಿ ಬಡ ರೋಗಿಗಳಿಗೆ ಅವರ ಒಂದು ಬಟ್ಟೆ ಬರೆ ಹಣ್ಣು ಹಂಪಲುಗಳನ್ನು ಅವ್ರಿಗೆ ಏನು ಅಪೇಕ್ಷೆ
ಅವನ್ನ ಪೂರೈಸಿ ಈ ರೀತಿ ಅವರು ವಿಶೇಷವಾದಂಥ ಹುಟ್ಟು ಹಬ್ಬಗಳನ್ನು ಆಚರಣೆ ಮಾಡ್ಕೊತಾರೆ. ಮಕ್ಕಳು ನಡಗ್ತಾ ಇದ್ದಾಗ ಮಕ್ಕಳು ಯಾಕೆ ನಡಗ್ತಾ ಇದ್ದೀರಿ, ನಿಮಗೆ ಸ್ವೀಟ್ರ್ ಯಾವೇ ಇಲ್ಲ ಅಂತ. ಇಲ್ಲ ಸರ್, ಸ್ವೀಟ್ರ್ ಇಲ್ಲ, ನಮಗೆ ಯಾವೂ ಇಲ್ಲ. ಸುಮಾರು ಒಂದು 70-80 ಮಕ್ಕಳಿದ್ದು ಆಗಿಂದಾಗ ಅಲ್ಲೇ ಒಂದು ತಾಸು ಕೂತು ಬೇರೆ ಕಡೆಯಿಂದ ಎಲ್ಲ ಮಕ್ಕಳಿಗೆ ಅವರ ಅಳತೆಗೆ ತಕ್ಕಂತೆ ಆರ್ಡರ್ ಕೊಟ್ಟು ಸ್ವೀಟರ್ ತರಿಸಿ ಸ್ವೀಟರ್ ಹಾಕಿ ಅಲ್ಲಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದರು. ಜಿಲ್ಲೆಯಲ್ಲಿ ಆಗಲಿ ಇಂಡಿ ತಾಲೂಕಿನಲ್ಲಿ ಗುಡಿ ಗುಂಡಾರಗಳು ಮಠ ಮಂದಿರಗಳಿಗೂ ತಮ್ಮ ಸ್ವಂತ ಕೈಯಿಂದ ಖರ್ಚು ಮಾಡಿ ಜೀರ್ಣೋದ್ಧಾರಗಳನ್ನು ಮಾಡ್ತಾ ಇದ್ದಾರೆ. ಅನೇಕ ಸರ್ಕಾರದ ಸಹಾಯ ಸೌಲಭ್ಯಗಳನ್ನು ತಂದು ಅನೇಕ ಮಠ ಮಂದಿರಗಳನ್ನು ಅವರಿಗೆ ಸಹಾಯ ಮಾಡ್ತಿದ್ದಾರೆ. ಮಠ ಮಂದಿರಗಳನ್ನು ಅವರು ಉತ್ತೀರ್ಣ ಮಾಡಿದ್ದಾರೆ. ಆದರೂ ಇಲ್ಲಿ ನಾವು ನಮ್ಮವರೇ ಆದಂಥ ಬಸವರಾಜ ಸಾವ್ಕಾರ್ ಕುಂಸಿಯವರು ಕರ್ನಾಟಕ ರಾಜ್ಯ ಘಟಕದ ನಿರ್ದೇಶಕರಾಗಿದ್ದುಕೊಂಡು ನಮಗೆ ಸದಾವು ಕಾಲ ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಅದಲ್ಲದೆ ಕಳೆದ ಬಾರಿ ಖಂಡ್ರೆ ಸಾಹೇಬರ ಜನ್ಮ ದಿನೋತ್ಸವದಂದು ನಮ್ಮಲ್ಲಿ ವಸತಿ ನಿಲಯ ವಿದ್ಯಾರ್ಥಿಗಳಿಗೆ ಬ್ಲ್ಯಾಂಕೆಟ್ಗಳನ್ನು ಹಂಚಿದ್ರು.